ಸಹೃದಯರನ್ನ ಸಭೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾಟ್ಯಾಚಾರ್ಯ ಶ್ರೀ ಟಿ.ಎನ್. ಸೋಮಶೇಖರ ಮೈಸೂರು ಶೈಲಿಯ ಭರತನಾಟ್ಯದಲ್ಲಿ ಮೇರು ಹೆಸರು. ತಮ್ಮ ಜೀವಿತಾವಧಿಯಲ್ಲಿ ತಮಗಾಗಿ ಅಂತ ಏನನ್ನೂ ಮಾಡಿಕೊಳ್ಳದೆ ಸರ್ವಸ್ವವನ್ನು ಕಲಾ ಜಗತ್ತಿಗೆ ಧಾರೆ ಎರೆದಂತಹ ಮಹೋನ್ನತರಾದ ನನ್ನ ಗುರುಗಳು. ಅಂತಹವರನ್ನ ಸ್ಮರಣೆ ಮಾಡಿಕೊಂಡು ಕಾರ್ಯಕ್ರಮದ ಪ್ರಾರಂಭೋತ್ಸವನ್ನ ಮಾಡಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. ನಾಟ್ಯ ಗುರುಗಳ ಕುಟುಂಬಕ್ಕೆ ಗುರುಪೀಠ ಸ್ಥಾನಾಲಂಕೃತರಾದ ಅವಧೂತ ದತ್ತಪೀಠದ ಪರಮ ಪೂಜ್ಯ ಶ್ರೀ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ಹಾಗೂ ಶ್ರೀ 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 ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಯವರನ್ನ ಭಕ್ತಿ ಪುರಸರವಾಗಿ ಸ್ಮರಣೆ ಮಾಡಿಕೊಂಡು ಇಂದಿನ ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತಿಯನ್ನು ವಹಿಸಿ ಸಂಸ್ಥೆಯ ಕುಟುಂಬದಲ್ಲಿ ಸೇರ್ಪಡೆಯಾಗಿರತಕ್ಕಂತಹ ಪ್ರತಿಯೊಂದು ಆಸಕ್ತ ಕಲಾಜೀವಿಯನ್ನ ಹರಸುವ ಸಲುವಾಗಿ ಆಶೀರ್ವದಿಸುವ ಸಲುವಾಗಿ ಆಗಮಿಸಿರತಕ್ಕಂತಹ ಸುತ್ತೂರು ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ಶ್ರೀ ದೇಶಿಕೇಂದ್ರ ಮಹಾಸ್ವಾಮಿಗಳ ಚರಣಕಮಲಗಳಲ್ಲಿ ಭಕ್ತಿ ಪುರಸ್ಸರವಾದ ಅನಂತ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡುತ್ತಾ ಅವರ ಆದೇಶ, ಅವರ ಆಜ್ಞೆಯನ್ನು ಪಡೆದು ಕಾರ್ಯಕ್ರಮದ ಪ್ರಾರಂಭವನ್ನು ಈಗ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ನೃತ್ಯಾಭ್ಯಾಸವನ್ನು ಮಾಡಿದಂತಹ ಶಿಷ್ಯರು, ಪ್ರಶಿಷ್ಯರು, ಪರಮಶಿಷ್ಯರು ಎಲ್ಲರಿಗೂ ಇದೊಂದು ದೊಡ್ಡ ಹಬ್ಬ. ಆಗಮಿಸಿರತಕ್ಕಂತಹ ಸಮಸ್ತ ಸಹೃದಯರನ್ನ ಅದೆಷ್ಟು ಪ್ರೀತಿಯಿಂದ ವಿಶ್ವಾಸದಿಂದ ಸ್ವಾಗತಿಸಿದರೂ ಕೂಡ ಅವರ ಮನಸ್ಸಿಗೆ ತಣಿವೇ ಇಲ್ಲ. ಒಂದು ಪುಟ್ಟ ಸ್ವಾಗತ ಸುಮಾಂಜಲಿಯನ್ನ ನೃತ್ಯ ಸ್ವರೂಪದಲ್ಲಿ ಇದೀಗ ಸಾದರಪಡಿಸಲಿದ್ದು ಸಂಸ್ಥೆಯ ಶಿಷ್ಯ ಗುಂಪುಕ ಈ ನೃತ್ಯವನ್ನು ನೆರವೇರಿಸಿಕೊಡ್ತಾ ಇದೆ. ಸ್ವಾಗತ ಸುಮಾಂಜಲಿ. ಅಮೃತೋತ್ಸವ ಸೋಮಾಮೃತೋತ್ಸವ ಕಲಾಕ್ಷೇತ್ರ ವೈಭವ ಸಾರುವ ಉತ್ಸವ. ಅಮೃತೋತ್ಸವ ಸೋಮಾಮೃತೋತ್ಸವ ಕಲಾಕ್ಷೇತ್ರ ವೈಭವ ಸಾರುವ ಉತ್ಸವ. ಅಮೃತೋತ್ಸವ ಮೈಸೂರು ಪುರದಲ್ಲಿ ಸಂಸ್ಕೃತಿಯ ನೆಲದಲ್ಲಿ ಕಲೆಯ ಉಳಿಸಿ ಬೆಳೆಸೋ ಕನಸು ಕಂಡ ಆ ಕಣ್ಗಳಲ್ಲಿ ಕಂಡ ಕನಸು ನನಸಾಗಲು ಕೊಂದ ಧನ್ಯತೆ. ಮೀರಿ ಗುರುವಿಗಿಲ್ಲ ಅನ್ಯ ಬಗೆಯ ಸಾರ್ಥತೆ, ಅನ್ಯ ಬಗೆಯ ಸಾರ್ಥತೆ. ಸ್ವಾಗತವು ಸರ್ವರಿಗೂ ಈ ಶುಭ ದಿನದಿ. ನಿಮ್ಮ ಹರಕೆ ಬಲವದೊಂದೆ ಇದಕ್ಕೆ ಬುನಾದಿ. ಸ್ವಾಗತವು ಸರ್ವರಿಗೂ ಈ ಶುಭ ದಿನದಿ. ನಿಮ್ಮ ಹರಕೆ ಬಲವದೊಂದೆ ಇದಕ್ಕೆ ಬುನಾದಿ. ನವ ಹರುಷದಿ ಪುಟಿದೇಳಲು ಇದೇ ಯುಗಾದಿ. ನಮಿಸುತ್ತಲಿ ಅರ್ಪಿಸುವೆವು ತಮಗೆ ಚೌಪದಿ. ನಮಿಸುತ್ತಲಿ ಅರ್ಪಿಸುವೆವು ತಮಗೆ ಚೌಪದಿ. ನಮಿಸುತ್ತಲಿ ಅರ್ಪಿಸುವೆವು ತಮಗೆ ಚೌಪದಿ. ಅತ್ಯಂತ ಸುಂದರವಾದ ಒಂದು ಸ್ಮರಣ ಸಂಚಿಕೆ ಸೋಮಾಮೃತಯಾನ. ನಾಟ್ಯಾಚಾರ್ಯ ಶ್ರೀ ಟಿ.ಎನ್. ಸೋಮಶೇಖರ ಅವರ ಹೆಸರು. ಅಮೃತ ಮಹೋತ್ಸವದ ಈ ಸುಸಂದರ್ಭ, ಈ 75 ವರ್ಷಗಳ ಇತಿಹಾಸ ಬೆಳೆದು ಬಂದಂತಹ ಯಾದಿ ಎಲ್ಲವನ್ನೂ ಕೂಡ ಕ್ರೋಢೀಕರಿಸಿಕೊಟ್ಟಂತಹ ನಾಮಧೇಯ ಸೋಮಾಮೃತಯಾನ. ಈ ಒಂದು ಸುಂದರ ಶೀರ್ಷಿಕೆಯ ಜೊತೆಯಲ್ಲಿ ಇಂದು ಸ್ಮರಣ ಸಂಚಿಕೆ ಇದೀಗ ವೇದಿಕೆ ಮೇಲೆ ಪರಮ ಪೂಜ್ಯರ ಅಮೃತ ಹಸ್ತದಿಂದ ಬಿಡುಗಡೆಗೊಳ್ಳುತ್ತಾ ಇದೆ. ಪ್ರಕಾಶನದ ಜವಾಬ್ದಾರಿಯನ್ನ ತಾರಾ ಪ್ರಿಂಟರ್ಸ್ ಮೈಸೂರಿನವರು ವಹಿಸಿಕೊಂಡಿದ್ದಾರೆ. ಅಮೃತ ಮಹೋತ್ಸವದಲ್ಲಿ ಭಾಗಿಯಾಗೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಾನು 72ನೇ ಇಸ್ವಿಯಲ್ಲಿ ಮೈಸೂರಿಗೆ ಸೊಸೆಯಾಗಿ ಬಂದಾಗ ನಾನು ಕೇಳಿದ 3 ಹೆಸರುಗಳಲ್ಲಿ ಒಂದು ಹೆಸರು ಟಿ.ಎನ್. ಸೋಮಶೇಖರ್ ಅವರದು. ಆಗ ಟಿ.ಎನ್. ಸೋಮಶೇಖರ್, ವಿಷ್ಣುದಾಸ್, ಕೆ.ಬಿ. ಮಾಧವರಾವ್ ಇವರು 3 ಸ್ತಂಭಗಳಾಗಿ ನೃತ್ಯ ಕ್ಷೇತ್ರದಲ್ಲಿ ಇದ್ದಂಥವರು. ಅವರೆಲ್ಲ ಸೇರಿಕೊಂಡು ಭಾರತೀಯ ನೃತ್ಯ ಕಲಾ ಪರಿಷತ್ತು ಅನ್ನೋದನ್ನು ಎಲ್ಲ ನೃತ್ಯ ಕಲಾವಿದರನ್ನು ಒಟ್ಟು ಹಾಕಿ ಒಂದು ಸಂಘ ಸಂಸ್ಥೆಯನ್ನು ಮಾಡಿದ್ರು. ಅದಕ್ಕೆ
ಕಾರ್ಯದರ್ಶಿಗಳಾಗಿ ನಮ್ಮ ರಾಮಮೂರ್ತಿ ರಾವ್ ಅವರೇ ಇದ್ದರು, ಇಂದಿಗೂ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ತುಂಬ ಸಂತೋಷ. ಎಲ್ಲ ಕಲಾವಿದರು ಒಟ್ಟಾಗಿ ಒಂದು ಸಂಸ್ಥೆಯನ್ನು ನಡೆಸ್ತಾ ಇರುವಂಥದ್ದು ಭಾಳ ಸಂತೋಷ ವಿಷಯ. ದಿನ ಭಾಳ ಖುಷಿ ಆಗ್ತಾಯಿದೆ. ಹಾಗೆ ಇವರು 15 ದಿವಸದ ಹಿಂದೆ ಮೀಟ್ ಮಾಡಿದ್ರು ನಮಗೆ, ಇಂಥ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ, 7 ದಿವಸದ ಕಾರ್ಯಕ್ರಮ. ಅದು ನೋಡಿ ನನಗೆ 75 ವರ್ಷಗಳು ಆಯ್ತಾ ಇದು ಈ ಸಂಸ್ಥೆ ಅಂತ ಭಾಳ ಖುಷಿ ಆಯಿತು. ಯಾಕಂದರೆ ಎಷ್ಟೋ ಸಂಸ್ಥೆಗಳು 10 ವರ್ಷ, 15 ವರ್ಷ, 25 ವರ್ಷ ಅಷ್ಟೇ. ಯಾಕಂದರೆ ಮುಂದೆ ನಡೆಸೋರು ಯಾರು ಅಂತ. ಯಾಕಂದರೆ ಅವ್ರಿಗೆ ಕಲೆನೂ ಬಂದಿರಬೇಕು, ಆ ಪರಂಪರೆಯಿಂದ ಬರಬೇಕು ಕುಟುಂಬಕ್ಕೆ. ಈ ಕುಟುಂಬ 3ನೇ ತಲೆಮಾರು ನಡೆಸ್ತಾ ಇದ್ದಾರೆ. ಭಾಳ ಖುಷಿ ಆಯ್ತು ನನಗೆ. ನಾನೇನು ನನ್ನ ಸಹಾಯನ ನಾನು ಇಮಿಡಿಯೇಟ್ಲಿ ಮಾಡಿದೆ. ಇಂಥ ಒಂದು ಸಂಸ್ಥೆ ಇನ್ನೂ ಒಂದು 100 ವರ್ಷ ಬೆಳಿಬೇಕು, ಬರಬೇಕು ಅಂತ. ಸಂಸ್ಥೆಯ ರೂವಾರಿಗಳಾದ ಶ್ರೀಲಕ್ಷ್ಮಿಯವರೇ, ಕುಮಾರ್ ಅವರೇ ಹಾಗೂ ಅವರ ಅಳಿಯ ಕೌಶಿಕ್ ಮತ್ತು ಪುತ್ರಿ ಶಾರಿಕಾ ಇವರೆಲ್ಲರನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ, ಈ ಕಾರ್ಯಕ್ರಮದಲ್ಲಿ ಅಮೃತ ಮಹೋತ್ಸವದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸ್ತಾ ಇರೋದು ನನ್ನ ಒಂದು ಪೂರ್ವಜನ್ಮದ ಸುಕೃತ ಅಂತ ಭಾವಿಸ್ತೇನೆ. 75 ವರ್ಷಗಳು, ಬಹುಶಃ ಮೈಸೂರಿನಲ್ಲಿ ಒಂದು ನೃತ್ಯ ಸಂಸ್ಥೆ 75 ವರ್ಷವನ್ನು ದಾಟಿರುವಂಥದ್ದು ಇದು ಒಂದೇ ನಾನು ತಿಳಿದಿರೋ ಹಾಗೆ. 75 ವರ್ಷಗಳನ್ನು ಸತತವಾಗಿ ನೃತ್ಯ ಕ್ಷೇತ್ರಕ್ಕೆ ಸಮರ್ಪಿಸಿಕೊಂಡಂತಹ ಸಂಸ್ಥೆ ಒಂದು ಇದೆ ಅಂತಂದರೆ ಅದು ಇದೇನೆ. ಶ್ರೀಯುತ ರೇವಣ್ಣ ಅವರು ಅವ್ರಿಗೆ ನೃತ್ಯ ಕಲಿಬೇಕಂದ್ರೆ ಮೇಸ್ಟ್ರಿಗೆ ಪಾಠ ಮಾಡೋಕ್ಕೆ ಹೋಗಬೇಕು, ಅವ್ರಿಗೆ ಗೌರವ ತೋರಿಸ್ಬೇಕು. ಓದ್ತಾ ಇದ್ರು, ನೃತ್ಯ ಕಲಿಬೇಕು ಅಂತೇಳಿ ಅವ್ರ ತಂದೆಯವ್ರು ನಡೆಸ್ತಾ ಇದ್ದಂತಹ ಮೈಸೂರು ಪತ್ರಿಕೆಯನ್ನು ವಿತರಣೆ ಮಾಡಿ, ಆ ವಿತರಣೆ ಮಾಡಿದಂತಹ ದುಡ್ಡನ್ನು ನೃತ್ಯಾಚಾರ್ಯರು ಕೊಟ್ಟು ನೃತ್ಯವನ್ನು ಕಲಿತಂಥವ್ರು ಅಂದರೆ ಸೋಮಶೇಖರ್ ಅವರು. ಅವರು ಸ್ಥಾಪಿಸಿದಂತಹ ಸಂಸ್ಥೆಯ ಅಮೃತ ಮಹೋತ್ಸವ ಇದಾಗಿದೆ. ಅವರೊಂದು ಶ್ರದ್ಧೆಯಿಂದ, ಆಸ್ಥೆಯಿಂದ, ಆನಂತರ ಅವರಿಗೆ ದೊರೆತಂತಹ ಇತರ ಸೌಲಭ್ಯಗಳನ್ನು ಬಳಸ್ಕೊಂಡು ನೃತ್ಯ ಕ್ಷೇತ್ರಕ್ಕೆ ತಮ್ಮನ್ನು ಸಂಪೂರ್ಣವಾಗಿ ಮುಡಿಪಾಗಿಟ್ಟಂಥವರು. ಅಂಥವರು ಒಂದು ಸದಾಶಯದಿಂದ ಸ್ಥಾಪಿಸಿದಂಥ ಸಂಸ್ಥೆ, ಒಂದು ಯಾವುದೇ ಸಂಸ್ಥೆ ಒಂದು ಸದಾಶಯದಿಂದ, ಸದುದ್ದೇಶದಿಂದ ಪ್ರಾರಂಭ ಆದರೆ ಅದು ನಿರಂತರವಾಗಿ ನಡೆದುಕೊಂಡು ಬರಲಿಕ್ಕೆ ಅವಕಾಶ ಇರುತ್ತೆ ಅಂತ ಅನ್ನೋದಕ್ಕೆ ಈ ನೃತ್ಯ ಕಲಾಕ್ಷೇತ್ರ ಟ್ರಸ್ಟ್ ಒಂದು ಉದಾಹರಣೆಯಾಗಿದೆ. ಮಿತ್ರರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಜೊತೆ ಕೈ ಜೋಡಿಸ್ತಾ ಇರತಕ್ಕಂತಹ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆ ಮಾಡಿರೋರು, ಛಾಯಾಚಿತ್ರಗಾರರು ಎಲ್ಲರಿಗೂ ಕೂಡ ಸಂಸ್ಥೆಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಮತ್ತು ವಂದನೆಗಳು. ಅಪಾರ ಸಂಖ್ಯೆಯಲ್ಲಿ ಶಿಷ್ಯ ವರ್ಗ, ಅವರ ಪೋಷಕ ವರ್ಗ ನಮ್ಮೊಂದಿಗೆ ನೀವೆಲ್ಲರೂ ಉಪಸ್ಥಿತರಿದ್ದೀರಿ. ನಿಮಗೂ ಕೂಡ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. Let us now embark on this journey where emotions become the devotion and devotion leads us closer to Krishna. Hare Krishna. Takita
ತಕಿಟನು ತದದಾಂ ತಕಿಟ ಧಿಮಿ ಧೀಂ ತಕಿಟ ತುಂಡು ತಕಿಟನು ತತ್ತಾಂ ತಕಿಟ ಧಿಂ ಧೀಂ ತಕಿಟ ತುಂಡು ತಕಿಟನು ತದಾಂ ತಕಿಟ ಧಿಂ ಧೀಂ ತಕಿಟ ತುಂಡು ತಕಿಟನು ತತ್ತ ದಿ ತುಂಡು ತಮನೋ ಸಿರಿ ದರ ಬಬ ಗಗರಿ ರಿ ತತ್ತ ದಿ ತುಂಡು ತಮನೋ ಗಗರಿ ದರ ದರ ಬಬ ಗಗರಿ ತಣದ ಜೋಡು ದದ ಬಿರಿ ದದ ಹರಿ ದ ತಣದ ಜೋಡು ದ ದಿನಿ ದ ದಿಗಿನ ದು ದಿಗಿನ ದು ದಿಗಿನ ತಗದ ದಿಗಿನ ದು ತಗದ ದಿಗಿನ ದು ತಗದ ದಿಗಿನ ತಗದಿ ಗು ದಿಗಿನ ದು ತಗದಿ ಗು ದಿಗಿನ ತಗದಿ ಗು ದಿಗಿನ ದು ತರಿ ತಾದ ದನ ತಾದ ಜೋಡು ತಾದ ದಿಮಿ ತಾದ ದಿ ತದೀಂ ತದೀಂ ಧೀಂ ತದೀಂ ತದೀಂ ಧೀಂ ಧೀಂ ತದೀಂ ಧೀಂ ತದೀಂ. ಮುದ್ದಾದ ಬಾಲಕನಾಗಿ ಅವತರಿಸಿದ ಕೃಷ್ಣನು ತನ್ನ ಲೀಲೆಗಳಿಂದ ಎಲ್ಲರ ಮನಸೆಳೆಯುತ್ತಾನೆ. ಅವನ ಪ್ರೀತಿಯೊಂದು ನಗು ಅಮೃತದ ಹೊನಲು. ಪ್ರತಿಯೊಂದು ಲೀಲೆಯು ತಾಯಿಯ ಹೃದಯದಲ್ಲಿ ಅನಂತ ಆನಂದದ ಹೊಳೆ. ಇದೀಗ ಎಲ್ಲಾಡಿ ಬಂದೆ ಮುದ್ದು ರಂಗಯ್ಯ ಎಂಬ ಮಧುರ ಗೀತೆಯಲ್ಲಿ ಈ ವಾತ್ಸಲ್ಯದ ರಸ ಅನುಭವವನ್ನು ಮಾಡೋಣವೇ? ಎಲ್ಲಾಡಿ ಬಂದೆ ಮುದ್ದು ರಂಗಯ್ಯ ಎಲ್ಲಾಡಿ ಬಂದೆ ಮುದ್ದು ರಂಗಯ್ಯ ನೀ ಎಲ್ಲಾಡಿ ಬಂದೆ ಮುದ್ದು ರಂಗಯ್ಯ ನೀನೆಲ್ಲಾಡಿ ಬಂದೆ ಎನ್ನ ಕಣ್ಣ ಮುದ್ದಾಡರೆ ಎಲ್ಲಾಡಿ ಬಂದೆ ಮುದ್ದು ರಂಗಯ್ಯ ನೀನೆಲ್ಲಾಡಿ ಬಂದೆ ಎನ್ನ ಕಣ್ಣ ಮುದ್ದಾಡರೆ ಎಲ್ಲಾಡಿ ಬಂದೆ ಮುದ್ದು ರಂಗಯ್ಯ. ಮಗರಿ ಸರಿ ಧನಿ ಸರಿ ಗರಿ ಸರಿ ದಬ ಧನಿ ಸ ಸರಿ ಸರಿ ನಿ ಸನಿ ದ ಪದನಿ ಧನಿ ಸ ಗರಿ ಸರಿ ಧನಿ ಸರಿ ದಬ ಬಮ ಬದನಿ ನದಿ ಕೂಡಿ ಒಡ್ಯಾಡ್ಯದೆ ಪುಟ್ಟ ಕೃಷ್ಣಯ್ಯ ನೀನ ಕಣ್ಣ ಮುಂದಾಡದೆ ಬಿಟ್ಟದ ನದಿ ಕುಡಿಯಾಡದೆ ಬಿಟ್ಟದ ನದಿ ಕುಡಿಯಾಡದೆ ಮುಗು ಬಿಡಲಯ್ಯ ನೀಗೆಲ್ಲ ಬಿಡಲಯ್ಯ ನೀಗೆಲ್ಲ ಕಣ್ಣ ಮುಂದಾಡದೆ ರಂಗಯ್ಯ ನೀನೆಲ್ಲ ಬಂದೆ ರಂಗಯ್ಯ. ಮಾಧುರ್ಯ ಭಾವವೆಂದರೆ ಭಗವಂತನನ್ನು ಪ್ರಿಯನಾಗಿ ಅನುಭವಿಸುವ ಮಧುರ ಹಾಗೂ ಆಂತರಿಕ ಪ್ರೀತಿಯ ಭಾವ. ಈಗ ಅಷ್ಟಪದಿಗಳ ಸರಣಿಯ ಮೂಲಕ ರಾಧಾ ಕೃಷ್ಣರ ಮಾಧುರ್ಯ ಭಾವವನ್ನು
ಅನುಭವಿಸೋಣ. ನಿಶ್ಶಬ್ದ ನಿಕುಂಜದಲ್ಲಿ ಕೃಷ್ಣನಿಗಾಗಿ ಆತುರದಿಂದ ಹುಡುಕಾಟ. ಆ ಹುಡುಕಾಟದ ನಡುವೆ ಮೊದಲ ಸಮಾಗಮದ ನೆನಪುಗಳು ಅವಳ ಮನದಲ್ಲಿ ಮರುಕಳಿಸುತ್ತಿವೆ. ಲಜ್ಜೆ, ಪ್ರೀತಿ ಮತ್ತು ಆಶ್ರಯದಿಂದ ತುಂಬಿದ ಆ ಕ್ಷಣಗಳು ಅವಳ ಅನುರಾಗವನ್ನು ಇನ್ನಷ್ಟು ಗಾಢಗೊಳಿಸುತ್ತಿದೆ. ಸಖಿಯೇ ಕೇಶಿಮದನ. सखी केशी मथनु ನಿರೀಕ್ಷೆಯ ನಂತರ ಕೃಷ್ಣನು ರಾಧೆಯ ಮುಂದೆ ಪ್ರತ್ಯಕ್ಷನಾಗುತ್ತಾನೆ. ಯಾಹಿ ಮಾಧವ ಎಂಬ ವಾಕ್ಯಗಳಿಂದ ಅವಳು ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಾಳೆ. ಪ್ರೀತಿಯೊಳಗಿನ ಆ ಕೋಪವು ಅವಳ ಅನುರಾಗದ ಆಳವನ್ನು ತೋರಿಸುತ್ತದೆ. ಕೊನೆಗೆ ಪ್ರಿಯೆ ಚಾರುಶೀಲೆ ಎಂದು ವಿನಯದಿಂದ ಕ್ಷಮೆಯಾಚಿಸಿ ಅವಳ ಪ್ರೀತಿಯನ್ನು ಮರಳಿ ಪಡೆಯಲು ಪ್ರಯತ್ನಿಸುತ್ತಾನೆ. ಕೊನೆಗೆ ರಾಧಾ ಕೃಷ್ಣರ ಹೃದಯಗಳ ಒಂದಾಗಿ ಆನಂದ ನೃತ್ಯದಲ್ಲಿ ಲೀನವಾಗುತ್ತದೆ. ರಾಧಾ ಕೃಷ್ಣರ ವಿಲಾಪ ಹಾಗೂ ಸಂಭೋಗ ಶೃಂಗಾರ. राधा समेत कृष्ण राधा समेत कृष्ण कृष्ण राधा समेत कृष्ण राधा समेत कृष्ण. ಗುರುವಿನ ರೂಪದಲ್ಲಿ ಕೃಷ್ಣನ ಮುಂದೆ ಅರ್ಜುನನ ಶರಣಾಗತಿ, ಸಂಶಯದಿಂದ ಜ್ಞಾನಕ್ಕೆ ಸಾಗುವ ಪಯಣ, ಭಕ್ತಿ, ಕರ್ತವ್ಯ ಮತ್ತು ಜ್ಞಾನಗಳ ಸಂಗಮ, ಇದೇ ದಾಸ್ಯ ಭಾವದ ಸಾರ.
कार्पण्यदोषोपहत स्वभावः पृच्छामि त्वां धर्मसमूढचेताः कार्पण्यदोषोपहत स्वभावः पृच्छामि त्वां धर्मसमूढचेताः यच्छ्रेयस्यानिश्चितं ब्रूहितं शिष्यास्ते हंसादिमां त्वां प्रपन्ना शिष्यास्ते हंसादिमां त्वां प्रपन्ना शिष्यास्ते हंसादिमां त्वां प्रपन्ना यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृताम् धर्मसंस्थापनार्थाय सम्भवामि युगे युगे सम्भवामि युगे युगे सम्भवामि युगे युगे मत्स्यावतारी गोविन्द कूर्मावतारी गोविन्द वराहवद गोविन्द नरसिंहावतारी गोविन्द वामनावतारी गोविन्द परशुरामावतारी रामावतारी गोविन्द कृष्णावतारी